ನಮ್ಮ 1,00,000 ಬಹುಮಾಡಿ ಯೋಜನೆಯ ಎಲ್ಲ ಫಲಾನುಭವಿಗಳಿಗೂ ನಮಸ್ಕಾರ. ನಾನು ನಿಮ್ಮ ಅರುಣ್ ಕುಮಾರ್ ಡಿ, ಇಂಡಿಯನ್ ಫ್ರೀಡಮ್ ಪ್ಯಾಂಥರ್ಸ್ ರಾಜ್ಯಾಧ್ಯಕ್ಷರು. ಇಂದು ನಾವು ಮಾಹಿತಿ ಯಾವುದನ್ನು ನೋಡ್ತಾ ಇದ್ದೀವಿ ಅಂದರೆ 1,00,000 ಬಹುಮಾಡಿ ಯೋಜನೆಯ ಅಡಿಯಲ್ಲಿ ಮನೆ ಸೇರಿರುವಂಥ ವ್ಯಕ್ತಿಗಳಿಗೆ ಮತ್ತು ಮನೆ ಸೇರಲು ಇರುವಂಥ ವ್ಯಕ್ತಿಗಳಿಗೆ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಸ್ಕಿಪ್ ಮಾಡಿದ್ರೆ ನಿಮಗೆ ಮಾಹಿತಿ ಯಾವುದು ಸಿಗಲ್ಲ ಸರಿಯಾದ ರೀತಿಯಲ್ಲಿ. ಸೊ ಹಂಗಾಗಿ ನಾವು ಇವತ್ತು ಯಾವುದನ್ನು ನೋಡ್ತಾ ಇದ್ದೀವಿ ಅಂದರೆ, ನಮ್ಮ ಮನೆ ಕರೆಂಟ್ ಬಿಲ್ ಕಟ್ಟಿದ್ರೆ ಮಾತ್ರ ಸಾಕು, ನಮಗೆ ಹೊರಗಡೆ ಏನಾದರೂ ಅಂದರೆ ನಮ್ಮ ಲೊಕೇಶನಲ್ಲಿ ಆ ಕಾಂಪೌಂಡ್ ರೋಡ್ ಏನಾದರೂ ಪರವಾಗಿಲ್ಲ, ನಮ್ಮ ಮನೆ ಸೇಫ್ಟಿ ಆಗಿದ್ದರೆ ಸಾಕಂತ ಹೇಳುವಂಥ ಫಲಾನುಭವಿಗಳು ನಿಮಗೆ ಇಂಪಾರ್ಟೆಂಟಾಗಿ. ಯಾಕಂದರೆ ನೀವು ನಿಮ್ಮ ಮನೆ ಕರೆಂಟ್ ಬಿಲ್ನ ಕಟ್ಟಿದ್ದೀರಾ, ಓಕೆ, ನಿಮ್ಮ ಮನೆಯಲ್ಲಿ ಆ ವಿದ್ಯುತ್ ಅನ್ನೋದು ಇದೆ, ಓಕೆ, ನಿಮ್ಮ ಮನೆ ಅಂದರೆ ಲೈಟ್ ಎಲ್ಲ ಇದೆ, ಎಲ್ಲ ಓಕೆ. ಆದರೆ ನೀವು ಯೂಸ್ ಮಾಡುವಂಥ ಈ ಬೆಚ್ಚಲು ನೀರು ಮತ್ತು ಈ ವೇಸ್ಟ್ ನೀರೆಲ್ಲ ಬಂದು ಎಲ್ಲಿ ಹೋಗುತ್ತಂದರೆ STP ಅಂತ ಒಂದು ಸಂಪಿಗೆ ಹೋಗುತ್ತೆ. ಆ STP ಏನಾಗುತ್ತೆ, ಎಲ್ಲ ಕ್ಲೀನ್ ಮಾಡಿ, ಆ ಮೋಟ್ರೆಲ್ಲ ಫುಲ್ ರನ್ ಆಗಿ ಎಲ್ಲ ಕ್ಲೀನ್ ಮಾಡಿ ಪ್ಯೂರಿಫೈ ಮಾಡಿ ತಿರ್ಗಾ ಆ ನೀರು ನಮಗೆ ಯೂಸೇಜ್ ಅಂದರೆ ಉಪಯೋಗಕ್ಕೆ ಬರುತ್ತೆ. ಇದು ಅದರ ಕೆಲಸ ಇರುತ್ತೆ. ಓಕೆ, ಒಂದು ವೇಳೆ ನೀವು ಹೊರಗಡೆ ನಮಗೇನಾಯ್ತು ಅಂತ ಇದ್ದರೆ ಅಲ್ಲಿ ಯಾರು ಆ ಬಿಲ್ನ ಕಟ್ತಾರೆ? ಸೊ ಹೊರಗಡೆ ಒಂದು ಮೇಂಟೆನೆನ್ಸ್ ಅಂತ ಬಂದಿರುತ್ತಲ್ಲ, ಸೊ ಹಂಗಾಗಿ ನಿಮಗೆ ಒಳ್ಳೆ ಒಂದು ಟೀಮ್ ಬೇಕಾಗುತ್ತೆ, ಒಂದು ವೆಲ್ಫೇರ್ ಅಸೋಸಿಯೇಷನ್, ಒಂದು ಒಳ್ಳೆ ಲೀಡರ್ಗಳನ್ನ ಆಯ್ಕೆ ಮಾಡಿ ಆ ಸ್ಥಳವನ್ನು ನೀಟಾಗಿ ಇಕ್ಕೋಬೇಕಾಗತ್ತೆ. ಒಂದು ವೇಳೆ ನಮಗೆ ಮನೆಗೆ ಮಾತ್ರ, ನಮ್ಮ ಮನೆ ಮಾತ್ರ ಕ್ಲೀನಾಗಿದ್ದರೆ ಸಾಕು, ಹೊರಗಡೆ ಹೆಂಗಾದರೆ ಇದ್ದರೆ ನಮಗೇನಂತ ಇದ್ದರೆ, ನೀವು ಯೂಸ್ ಮಾಡುವಂಥ ಒಂದು ಟಾಯ್ಲೆಟ್ ನೀರ್ಸು ಅಂದರೆ ವೇಸ್ಟ್ ನೀರ್ಸು ಆ STPಗೆ ಹೋಗುತ್ತೆ. ಅಲ್ಲಿ ನೀವು ಕರೆಂಟ್ ಬಿಲ್ ಕಟ್ಟಿಲ್ಲ ಅಂದರೆ ಅಲ್ಲಿ ಮೋಟ್ರ್ ಓಡಲ್ಲ. ಮೋಟ್ರ್ ಓಡಿಲ್ಲ ಅಂದರೆ ಆ ಪರಿಸ್ಥಿತಿ ಯಾವ ಥರದಲ್ಲಿ ಇರುತ್ತೆ ಅಂತ ಯೋಚನೆ ಮಾಡಿ. ಸೊ ಹಾಗಾಗಿ ನಿಮ್ಮ ಮನೆ ಮಾತ್ರ ನೋಡ್ಕೊಂಡಿದ್ರೆ ಆಗಲ್ಲ. ಸೊ ಟೋಟಲ್ ನಿಮ್ಮ ಸ್ಥಳ ಫುಲ್ಲು ಅಂದರೆ ಆ ಕಾಂಪೌಂಡ್ ಎಷ್ಟು ಇದೆಯೋ ಅಷ್ಟು ಕಾಂಪೌಂಡ್ನು ನೀವು ಕ್ಲೀನಾಗಿ ಇಕ್ಕೊಂಡಿರಬೇಕಾಗುತ್ತೆ. ಒಂದು ವೇಳೆ ಅದನ್ನು ಇಕ್ಕಿಲ್ಲ ಅಂದರೆ STP ಅನ್ನೋದು ನಿಮಗೆ ತುಂಬಿದ್ರೆ ನಿಮಗೆ ನಿಮ್ಮ ಮನೆಯಲ್ಲಿ ಆ ಟಾಯ್ಲೆಟ್ನ ಯೂಸ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಮ್ಮ ಮನೆ ಮಾತ್ರ ಅಲ್ಲ, ನಮ್ಮ ಇಡೀ ಸ್ಥಳವನ್ನು ಕ್ಲೀನಾಗಿ ಮತ್ತು ಮೇಂಟೈನ್ ಮಾಡ್ಕೋಬೇಕಾಗತ್ತೆ. ಸೊ ಹೊರಗಡೆ ಸ್ಟ್ರೀಟ್ ಲೈಟ್ ಇರುತ್ತೆ, ಅವುಗಳನ್ನ ಕೂಡ ಮೇಂಟೈನ್ ಮಾಡಬೇಕು. ಸ್ವಲ್ಪ ಸೋಲಾರ್ಸ್ ಇದೆ, ಅಲ್ಲಿ ಮೇಲೆ ಬ್ಯಾಟ್ರೀಸ್ ಎಲ್ಲ ಇರುತ್ತೆ, ಅದನ್ನೆಲ್ಲ ಮೇಂಟೆನೆನ್ಸು ನಮ್ಮ ಬಿಲ್ಡರ್ಸ್ ನೋಡ್ಕೊಳ್ತಾ ಇರ್ತಾರೆ. ಬಟ್ ಆದರೆ ಈ ಬಿಲ್ ಅಂತ ಬರೋದನ್ನು ನಾವು ಕಟ್ಟಬೇಕಾಗತ್ತೆ. ಸೊ ಹಾಗಾಗಿ ನನ್ನ ಸ್ಥಳ ಅಂತ ಹೇಳೋದು ಅಂದರೆ ನಮ್ಮ ಸ್ಥಳವನ್ನು ಕ್ಲೀನಾಗಿ ಇಕ್ಕೋಬೇಕು ಮತ್ತು ಎಲ್ಲರೂ ಒಂದಾಗಿರಿ. ಸೊ ಏನು ಬರುತ್ತೋ ಅದನ್ನು ಶೇರ್ ಮಾಡ್ಕೊಳ್ಳಿ, ನಿಮ್ಮ ಸ್ಥಳವನ್ನು ಕ್ಲೀನಾಗಿ ಇಕ್ಕೊಳ್ಳಿ. ನೀವು ಒಂದು ವೇಳೆ ಕಟ್ಟಿಲ್ಲ ಅಂದರೆ ಕರೆಂಟ್ನ ಕಟ್ ಮಾಡ್ಕೊಂಡು ಹೋದರೆ ಮನೆಯಲ್ಲಿ ಟಾಯ್ಲೆಟ್ ಯೂಸ್ ಮಾಡೋಕ್ಕಾಗಲ್ಲ. ಇದೇ ನಿಜ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಎಲ್ಲರೂ ಒಂದಾಗಿರಿ. ಇದರಲ್ಲಿ ಯಾವುದೂ ಗೊಂದಲ ಬೇಡ. ಸರಿಯಾದ ರೀತಿಯಲ್ಲಿ ನಮ್ಮ ಸ್ಥಳವನ್ನು ನೀಟಾಗಿ ಇಟ್ಕೊಂಡು ಕ್ಲೀನಾಗಿ ಇದು ಮಾಡಿಕೊಂಡು ನಾವು ಹೋಗ್ತಾ ಇರೋಣ. ಧನ್ಯವಾದ.